ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಬಿಜೆಪಿ ಕೆಂಡಾಮಂಡಲ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಇದು ಸತ್ಯ. ದೇಶದಲ್ಲಿ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಯ ಖುಷಿಯಲ್ಲಿದೆ. ಕರ್ನಾಟಕದ ಮನೆಯಲ್ಲೂ ಅಯೋಧ್ಯೆಯ ಸಂಭ್ರಮವಿದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಿರೋ ಮೂಲರಾಮ ಮೂರ್ತಿಯನ್ನು ಕರ್ನಾಟಕದವರೇ ಕೆತ್ತಿದ್ದು, ಕಲ್ಲೂ ಕರ್ನಾಟಕದ್ದು. ಇಷ್ಟೆಲ್ಲ ಹೆಮ್ಮೆ ಪಡ್ತಿರೋ ಕರ್ನಾಟಕದಲ್ಲಿ ಈಗ ಅಯೋಧ್ಯೆಗಾಗಿ ಹೋರಾಟ ನಡೆಸಿದ್ದವರ ಬಂಧನ ಆಗಿದೆ. ಬರೀ ಬಂಧನ ಅಲ್ಲ, ರಾಮ ಭಕ್ತರನ್ನೂ ಜೈಲಿಗಟ್ಟಿದ್ದಾರೆ. ಅದು 31 ವರ್ಷಗಳ ಬಳಿಕ. ಅರೆಸ್ಟ್ ಆದ ಕರ್ನಾಟಕದ ರಾಮಭಕ್ತ ಯಾರು? ಕರ್ನಾಟಕದ ಹುಬ್ಬಳ್ಳಿಯ ಶಹರ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಶ್ರೀಕಾಂತ್ ಪೂಜಾರಿಯನ್ನ ಶಹರ ಪೊಲೀಸರು ಬಂಧಿಸಿ ಜೈಲಿಗೂ ಕಳಿಸಿದ್ದಾರೆ. ಮೊದಲು ಇದ್ಯಾವುದೋ ಸಣ್ಣ ಪುಟ್ಟ ಗಲಾಟೆ ಕೇಸ್ ಅಂದುಕೊಂಡಿದ್ರು. ಆದರೆ ಅಯೋಧ್ಯೆ ಹೋರಾಟದ ವೇಳೆ ಹುಬ್ಬಳ್ಳಿಯಲ್ಲಿ ಗಲಭೆ ಎಬ್ಬಿಸಿದ್ದ ಕೇಸನ್ನೋದು ಗೊತ್ತಾಗಿದೆ. ದೇಶದಲ್ಲೆಲ್ಲ ಕರಸೇವಕರು ರಾಮಜನ್ಮಭೂಮಿ ಪರ ಹೋರಾಟ ನಡೆಸುತ್ತಿದ್ರು. ಆಗ ಹುಬ್ಬಳ್ಳಿಯಲ್ಲೂ ಡಿಸೆಂಬರ್ 5, 1992ರಲ್ಲಿ ಅಯೋಧ್ಯೆ ವಿಷಯದಲ್ಲಿ ಗಲಭೆ ನಡೆದಿತ್ತು. ಹುಬ್ಬಳ್ಳಿಯಲ್ಲಿ 1992ರಲ್ಲಿ ನಡೆದ ಗಲಭೆ ವೇಳೆ ಅಂಗಡಿಗೆ ಕರಸೇವಕರು ಬೆಂಕಿ ಹಚ್ಚಿದ ಆರೋಪವಿತ್ತು. ಒಟ್ಟು 9 ಜನರ ಮೇಲೆ ಎಫ್ಐಆರ್ ಹಾಕಿದ್ದ ಹುಬ್ಬಳ್ಳಿ ಪೊಲೀಸರು ಇದರಲ್ಲಿ ರಾಜು ಧರ್ಮದಾಸ್, ಶ್ರೀಕಾಂತ್ ಪೂಜಾರಿ, ಅಶೋಕ್ ಕಲಬುರ್ಗಿ, ಷಣ್ಮುಖ ಕಾಟಗಾರ, ಗುರುನಾಥ ಸಾ, ರಾಮಚಂದ್ರ ಸಾ ಕಲಬುರ್ಗಿ, ಅಮೃತ್ ಕಲಬುರ್ಗಿ ಸೇರಿ 9 ಜನರ ಮೇಲೆ ಎಫ್ಐಆರ್ ಆಗಿತ್ತು. ಆದ್ರಿವತ್ತು ಅಂದ್ರೆ ಬರೋಬ್ಬರಿ 31 ವರ್ಷದಿಂದ ಹಳೆ ಕೇಸ್ಗೆ ಮರುಜೀವ ಕೊಟ್ಟ ಪೊಲೀಸರು 4 ದಿನದ ಹಿಂದೆ ಅಂದ್ರೆ ಡಿಸೆಂಬರ್ 29, 2023ರಂದು ಶ್ರೀಕಾಂತ್ ಪೂಜಾರಿ ಬಂಧನ ಮಾಡಿದ್ದಾರೆ. 31 ವರ್ಷದ ಬಳಿಕ ಅಯೋಧ್ಯೆ ಹೋರಾಟಗಾರನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಂಗ ಬಂಧನವಾಗಿ ಶ್ರೀಕಾಂತ್ ಪೂಜಾರಿ ಜೈಲು ಸೇರಿದ್ದಾರೆ. ಸರ್, ಇದು ಯಾರು ಅದರ ಬಗ್ಗೆ ಇದನ್ನೇ ಇಲ್ಲ, ಯಾರಿಗೂ ಇಲ್ಲ, ಎಲ್ಲ ಮರ್ತೋಗಿದ್ದು ಈ ಜನಕ್ಕೆ ತಲೆಯಾಗ ಬರೋಂಗು ಮಾಡ್ತಾರೆ. ಇದು ಮಾಡಬೇಡ ಸರ್, ಇದು ಯಾವುದು ಜನಕ್ಕೆ ಇದು ಮರ್ತು ಬಿಟ್ಟಿದಾರಲ್ಲ. ಇವ್ರು ನಮ್ಮ ಲೀಡರ್ಗೆ ಇವ್ರು ಕೇಳಬೇಕು. ಅವ್ರು ಮೊದಲು ಈಗ ಯಾರದಾರ ನೋಡಿ ಅಧಿಕಾರದಲ್ಲಿ ಅವ್ರಿಗೆ ಇವ್ರು ಕೇಳಬೇಕು, ಏನಪ್ಪ ಇದು ಅಂತೇಳಿ. ಕೇಳೋರು ಇಲ್ಲ, ಹಂಗೆ ನಡೆದು ಬಿಟ್ಟಿದೆ ಸರ್. 31 ವರ್ಷಗಳ ಬಳಿಕ ರಾಮಜನ್ಮಭೂಮಿ ಹೋರಾಟಗಾರರ ಬಂಧನ ಈಗ ರಾಜಕೀಯ ತಿರುವು ಪಡೆದಿದೆ. ಕಾಂಗ್ರೆಸ್ನವರು ರಾಮನ ವಿರೋಧಿಗಳು ಬೇಕಂತಲೇ ಹಳೆ ಕೇಸ್ಗೆ ಮರುಜೀವ ಕೊಟ್ಟಿದ್ದಾರೆ. ಎಷ್ಟು ಜನರನ್ನ ಬಂಧಿಸ್ತೀರಾ ಅಂತ ಆರ್ ಅಶೋಕ್, ಮಹೇಶ್ ತೆಂಗಿನಕಾಯಿ ಗುಡುಗಿದ್ರೆ ಗೃಹ ಸಚಿವರು ಹಳೆ ಕೇಸ್ ಕ್ಲಿಯರ್ ಮಾಡೋಕ್ ಹೇಳಿದ್ದೀವಿ, ಇದಕ್ಕೆ ಕೋಮುವಾದ ಬಣ್ಣ ಹಚ್ಚಬೇಡಿ ಅಂತ ಬಿಜೆಪಿ ಅವರ ಮೇಲೆ ಮುಗಿಬಿದ್ರು. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 2 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡಿದ್ರೆ ಅದರ ಪ್ರತಿಫಲವನ್ನ ನೀವು ಅನುಭವಿಸಬೇಕಾಗ್ತದೆ. ಇದನ್ನ ಬಿಜೆಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೇವೆ. ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನ ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನ ಕ್ಲಿಯರ್ ಮಾಡುವಾಗ ಇದು ಅದರೊಳಗಡೆ ಬಂದಿದೆ. ಆ ರೀತಿ ಹಿಂದೂ ಕಾರ್ಯಕರ್ತರು, ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವತ್ತಿರ್ಲಿರ್ತಕ್ಕಂಥ ಬಂಧನ 30 ವರ್ಷ ಸಿಗ್ಲಾರ್ತಕ್ಕಂಥ ವ್ಯಕ್ತಿ ಇವತ್ತೇ ಯಾಕೆ ಸಿಕ್ಕ? 30 ವರ್ಷ ಎಲ್ಲಿ ಹೋಗಿದ್ದಾಗಾದ್ರೆ? ಈ ರೀತಿಯಾದಂಥ ನಿಯಮಗಳನ್ನು ಪಾಲಿಸುವಂಥದ್ದು, ಈ ರೀತಿ ಸಮಸ್ಯೆಗಳನ್ನು ಉದ್ಭವ ಮಾಡೋದು, ರಾಜ್ಯದಲ್ಲಿ ಇದಕ್ಕೇನಾದರೂ ಸಮಸ್ಯೆಗಳ ಉದ್ಭವ ಆದರೆ ಅದಕ್ಕೆ ನೇರವಾಗಿ ಸರ್ಕಾರನ ಹೊಣೆಗಾರಕ್ಕಾಗತ್ತೆ. ಕಾಂಗ್ರೆಸ್ನವರು ಅಯೋಧ್ಯೆ ವಿಷಯದಲ್ಲಿ ಯಾವ ನಿರ್ಧಾರ ತಗೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಬಿಜೆಪಿಯವರ ಕಾಲೆಳೆಯೋಕ್ ಹೋಗಿ ಹಿಂದೂಗಳ ಸಿಟ್ಟಿಗೆ ಗುರಿಯಾಗ್ತಿದ್ದಾರೆ. ಮೊನ್ನೆಯಷ್ಟೇ ಚಿತ್ರದುರ್ಗದಲ್ಲಿ ಸಚಿವ ಡಿ ಸುಧಾಕರ್ ಪುಲ್ವಾಮಾ ಭಯೋತ್ಪಾದಕ ದಾಳಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದ ಬಿಜೆಪಿಯವರು ಈಗ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಯನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅಂದಿದ್ರು. ಇವತ್ತು ಮಾಜಿ ಸಚಿವ ಎಚ್ ಆಂಜನೇಯ ಸಿದ್ದರಾಮಯ್ಯನೇ ನಮ್ಮ ರಾಮ, ಬಿಜೆಪಿಯವರು ಭಜನೆ ಮಾಡಲಿ ಅಂದಿದ್ದಾರೆ. ಎಲ್ಲ ಸ್ಟೆಂಟ್ ರೀ, ಹಿಂದೆಲ್ಲ ಗೊತ್ತಲ್ಲ ಪುಲ್ವಾಮಾ ತೋರಿಸಿದ್ರು, ಈಗ ರಾಮನ ಫೋಟೋ ತೋರಿಸ್ತಿದ್ದಾರೆ. ಜನ ದಡ್ರಿಲ್ಲ, 2 ಬಾರಿ ಮೂರ್ಖರಾಗಿದ್ದೀವಿ, ಮತ್ತೆ 3ನೇ ಸರಿ ಆಗಲ್ಲ ಅಂತ ನನಗೆ ಭರವಸೆ. ಹೌದು, ಚುನಾವಣೆ ಬಂದ ಗಿಮಿಕ್ ಅಲ್ವಾ? ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ, ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿಜೆಪಿ ರಾಮ, ಅದು ಬಿಜೆಪಿ ಅವ್ರನ್ನ ಇವ್ರನ್ನ ಕಳಿಸ್ಕೊಂಡು ಭಜನೆ ಮಾಡ್ತಾರೆ, ಮಾಡ್ಕೊಳ್ಳಿ, ನಮಗೇನಂತೆ. ವಿಷಯ ದೊಡ್ಡದಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಬೆಂಬಲವಿದೆ ಅಂತ ಹೇಳೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರು. ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತೀವಿ, ನಾನು ಭಜನೆ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ಈ ಮಧ್ಯೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸಿಎಂ ಯೋಗಿ ಆದಿತ್ಯನಾಥ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿದೆ.
ಯೋಗಿ ಆದಿತ್ಯನಾಥ್ ಜೊತೆಗೆ ಉತ್ತರ ಪ್ರದೇಶದ ಅಧಿಕಾರಿಗಳಾದ ಅಮಿತಾಬ್ ಯಶ್ ಮತ್ತು ದೇವೇಂದ್ರ ತಿವಾರಿ ಅವರನ್ನೂ ಕೊಂದು ಹಾಕ್ತೀವಿ ಅಂತ ಇಮೇಲ್ ಕಳಿಸಲಾಗಿದೆ. ಜನವರಿ 22ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಅದೇ ದಿನ ದೇಶದ ಎಲ್ಲಾ ಮುಸ್ಲಿಂ ಬಾಂಧವರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಬೇಕು. ಹೀಗಂತ ಆರ್ಎಸ್ಎಸ್ ಮನವಿ ಮಾಡಿದೆ. ಮುಸ್ಲಿಮರು ಮಸೀದಿ ಮತ್ತು ದರ್ಗಾಗಳಲ್ಲಿ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಬೇಕು ಎಂದು ಆರ್ಎಸ್ಎಸ್ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಇಂದ್ರೇಶ್ ಕುಮಾರ್ ಮನವಿ ಮಾಡಿದ್ದಾರೆ.